ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲೋನ್ ಬಗ್ಗೆ ತಿಳ್ಕೊಳ್ಳೋಣ. ಕ್ಲೋನ್ ಅಂತಂದರೆ ತದ್ರೂಪಿ ಅಂತ. ಈಗ ನಾವು ಫಿಲ್ಮಲ್ಲೆಲ್ಲ ನೋಡಿರ್ತೀವಿ, ಡಬಲ್ ಆ್ಯಕ್ಟಿಂಗ್ ಎಲ್ಲ ಮಾಡಿರ್ತಾರಲ್ವ, ಅಂದರೆ ಒಬ್ಬ ರೀತಿ ಇದ್ದಾಗ ಇನ್ನೊಬ್ಬ ಕೂಡ ಇರ್ತಾನೆ. ಅದೇ ರೀತಿ ಇಲ್ಲೂ ಕೂಡ ಒಂದು ಫೋಟೋನ ಅದೇ ರೀತಿಯಾಗಿ ಇನ್ನೊಂದು ಅದ್ರ ಪಕ್ಕದಲ್ಲಿ ಇಡೋದು, ಅಂದರೆ ಒಂದೇ ಫ್ರೇಮಲ್ಲಿ ಇಡೋದನ್ನು ನಾವು ಕ್ಲೋನು ಅಂತ ಕರಿತೇವೆ, ಅಥವಾ ಕ್ಲೋನ್ ಉಪಯೋಗಿಸ್ಕೊಂಡು ನಾವು ಆ ರೀತಿಯಾದಂಥ ಫೋಟೋವನ್ನು ಕ್ರಿಯೇಟ್ ಮಾಡ್ತೇವೆ. ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈಗ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾನೆ. ಇಲ್ಲಿ ನೋಡಿ, ಗಿಂಪ್ ಟೂಲ್ ಓಪನ್ ಆಗಿದೆ. ಈಗ ನಾನು ಇಲ್ಲೊಂದು ಫೋಟೋ ತೊಗೊತೇನೆ. ಇಲ್ಲಿ ಫೈಲಲ್ಲಿ ಹೋಗ್ಬಿಟ್ಟು ಒಂದು ಫೋಟೋನ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿ ಬಂದಿದೆ ನೋಡಿ. ಈಗ ಇಲ್ಲಿ ಒಂದು ಕ್ಲೋನ್ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಕ್ಲೋನ್ ಟೂಲ್ ಅಂತ ಕಾಣಿಸ್ತಾ ಇದೆ. ಇದಕ್ಕೆ ಶಾರ್ಟ್ಕಟ್ ಕೀ ಸಿ ಅಂತ ಇದೆ, ಅದನ್ನು ಪ್ರೆಸ್ ಮಾಡಿ ಕೂಡ ನೋಡ್ಬೋದು. ಅದನ್ನು ಕ್ಲಿಕ್ ಮಾಡಿದಾದಮೇಲೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ನೋಡಿ, ಇಲ್ಲೊಂದು ಮಾರ್ಕ್ ಬರ್ತಿದೆಯಲ್ಲ, ನಮಗೆ ಎಲ್ಲಿಂದ ಅದು ಕಾಪಿ ಆಗಬೇಕು, ಲೈಕ್ ಇದು ಕಾಪಿ ಆಗುತ್ತೆ ಅಂದರೆ ನಾವು ಏರಿಯಾನ ಸೆಲೆಕ್ಟ್ ಮಾಡಿದಾಗ ನಾವು ಯಾವ ಏರಿಯಾ ಸೆಲೆಕ್ಟ್ ಮಾಡಿರ್ತೀವಿ ಡ್ರಾ ಮಾಡೋ ಟೈಮಲ್ಲೂ ಕೂಡ ಅಲ್ಲಿಂದನೇ ಶುರು ಆಗುತ್ತೆ ನೋಡಿ. ನಾನಿಲ್ಲಿ ಕ್ಯಾಪಿಂದ ಶುರು ಮಾಡ್ತೇನೆ. ಆದರೆ ಇದು ಸೆಲೆಕ್ಟ್ ಯಾವ ರೀತಿ ಮಾಡಬೇಕಂದ್ರೆ ಕೀಬೋರ್ಡಲ್ಲಿ ಕಂಟ್ರೋಲ್ ಅಂತ ಬಟನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿ ಹಿಡ್ಕೋಬೇಕು. ಅದಾದಮೇಲೆ ಅದ್ರ ಜೊತೆಗೇ ಮೌಸಲ್ಲಿರೋ ಲೆಫ್ಟ್ ಕೀಯನ್ನು ಪ್ರೆಸ್ ಮಾಡಬೇಕು ಒಂದು ಸಲ. ಮಾಡಿದಾದಮೇಲೆ ಈ ರೀತಿ ಸುಮ್ಮನೆ ಸರಿಸಿದರೆ ನೋಡಿ, ಇಲ್ಲಿ ಸೆಲೆಕ್ಟ್ ಆಗಿದೆ. ಈಗ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮೌಸಲ್ಲಿರೋ ಲೆಫ್ಟ್ ಕೀಯನ್ನು ಪ್ರೆಸ್ ಮಾಡಿ ಹಾಗೆ ಹಿಡ್ಕೋಬೇಕು, ಅದನ್ನು ಬಿಡಬಾರ್ದು ನೋಡಿ. ನಾನು ಮಾಡ್ತೇನೆ. ಈ ರೀತಿ ಹಿಡ್ಕೊಂಡು ಈ ರೀತಿ ನಾವು ಅದನ್ನು ಸರಿಸ್ತಾ ಬಂದರೆ ಈ ರೀತಿ ಫೋಟೋ ಕಾಣಿಸ್ತಾ ಇದೆಯಲ್ವ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಈ ರೀತಿ ಡ್ರಾ ಮಾಡ್ಕೋಬೋದು. ಡ್ರಾ ಮಾಡ್ಕೊಂಡಾದಮೇಲೆ ಇಷ್ಟು ಸಾಕು, ನನಗೆ ಕಂಪ್ಲೀಟ್ ಆಗಿದೆ ಅಂತ ಅನಿಸಿದರೆ ಆವಾಗ ನಾನು ಮೌಸ್ ಬಟನ್ ಕ್ಲಿಕ್ ಮಾಡಿರೋದನ್ನು ಬಿಡ್ಬೋದು. ಇನ್ ಕೇಸ್ ನಾನು ಇಲ್ಲಿ ನೋಡಿ ಇಷ್ಟು ಅರ್ಧ ಮಾಡಿದ್ದೆ ಮತ್ತೆ ಮೌಸ್ ಬಟನ್ ಬಿಟ್ಟೆ ಅಂತಂದರೆ ಮತ್ತೆ ಶುರು ಮಾಡೋಕ್ಕೋದ್ರೆ ಮತ್ತೆ ಫಸ್ಟಿಂದ ಬರುತ್ತೆ. ಈ ರೀತಿ ಆಗಬಾರ್ದು ಅಂದರೆ ನಾವು ಎಲ್ಲಿವರೆಗೂ ಕಂಪ್ಲೀಟ್ ಆಗಲ್ವೋ ಅಲ್ಲಿ ತನಕ ನಾವು ಅದನ್ನು ಬಿಡಬಾರ್ದು ನೋಡಿ. ನಾನು ಇದು ಕಂಟ್ರೋಲ್ Z ಪ್ರೆಸ್ ಮಾಡಿಬಿಟ್ಟು ಅಂಡು ಮಾಡ್ತಾ ಇದ್ದೇನೆ. ಇಲ್ಲಿ ಅಂಡು ಮಾಡೋಕ್ಕೆ ಎಡಿಟ್ ಅಂತ ಆಪ್ಷನ್ ಇದೆ ನೋಡಿ ಮೇಲ್ಗಡೆ. ಇಲ್ಲಿ ಅಂಡು ಅಂತ ಇದೆ. ಅಂಡು ಕ್ಲೋನ್ ಅಂದರೆ ಕಂಟ್ರೋಲ್ Z, ರೀಡು ಅಂತಂದರೆ ಕಂಟ್ರೋಲ್ Y. ಅಂಡು ಅಂತಂದರೆ ಲಾಸ್ಟ್ ಆಪ್ಷನ್ ಏನು ಮಾಡಿದ್ನಲ್ಲ ಅದು ಹೋಗುತ್ತೆ ನೋಡಿ, ಹೋಗ್ತಾ ಇದೆ. ರೀಡು ಅಂತಂದರೆ ನಮಗೆ ಬೇಕಿದ್ದರೆ ಮತ್ತೆ ರೀಡು ಅಂತ ಕೊಟ್ಟರೆ ಅದು ರಿಟರ್ನ್ ಬರುತ್ತೆ ನೋಡಿ, ಬರ್ತಾ ಇದೆಯಲ್ಲ ಈ ರೀತಿ. ಇದಕ್ಕೆ ಶಾರ್ಟ್ಕಟ್ ಕೀಯಿಂದನೂ ಯೂಸ್ ಮಾಡ್ಬೋದು. ಇವಾಗ ಇಲ್ಲೊಂದು ಫೋಟೋನ ಹಾಕ್ತಾನೆ ನೋಡಿ, ಬರ್ತಾ ಇದೆ ಅಲ್ವಾ. ಈ ರೀತಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾವು ಹಾಕ್ಬೋದು ನೋಡಿ. ಎಲ್ಲನೂ ಸೇಮಾಗಿ ಇದೆ ಅಲ್ವಾ. ಈ ರೀತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಇದಾದಮೇಲೆ ಇಲ್ಲಿ ಒಂದು ಆಪ್ಷನ್ ಇದೆ, ರೆಕ್ಟ್ಯಾಂಗಲ್ ಸೆಲೆಕ್ಟ್ ಟೂಲ್ ಅಂತಿದೆ. ಇದನ್ನೇ ಅದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಈಗ ನಾನು ಇಲ್ಲಿ ಫೋಟೋ ಇದೆ, 3 ಪಿಕ್ಚರ್ಸ್ ಇದ್ದಾವೆ. ಇದರಲ್ಲಿ ನಾನು ಯಾವುದೋ ಒಂದು ಫೋಟೋಗೆ ಏನೋ ಕಲರ್ ಚೇಂಜ್ ಮಾಡ್ತೀನಿ, ಏನೋ ಒಂದು ಎಡಿಟಿಂಗ್ ಮಾಡ್ತೀನಿ ಅಂತಂದರೆ ಈ ಒಂದು ಆಪ್ಷನ್ನ, ರೆಕ್ಟ್ಯಾಂಗಲ್ ಅನ್ನೋ ಆಪ್ಷನನ್ನು ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇದರ ಆಪ್ಷನ್ಸ್ ಎಲ್ಲ ಈ ಕಡೆ ಬಲಗಡೆ ಬರುತ್ತೆ ನೋಡಿ. ರೆಕ್ಟ್ಯಾಂಗಲ್ ಸೆಲೆಕ್ಟ್ ಅನ್ನೋದು ಬಂದಿದೆ, ಟೂಲ್ ಆಪ್ಷನ್ಸು. ಇದರಲ್ಲಿ ಮೋಡ್ ಇದೆ ನೋಡಿ, 4 ಮೋಡ್ ಇದೆ. ಫಸ್ಟ್ ಮೋಡ್ ಏನಂತಂದರೆ ರೀಪ್ಲೇಸ್ ದಿ ಕರೆಂಟ್ ಸೆಲೆಕ್ಷನ್. ಇವಾಗ ನಾನು ತೋರಿಸ್ತೇನೆ. ಅಂದರೆ ನಾನೊಂದು ಯಾವುದೋ ಒಂದು ಅಬ್ಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡಿದಾಗ ಮತ್ತು ನಾನು ಇನ್ನೊಂದು ಸಲ ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಅದು ಆಗಲ್ಲ. ಏನು ಸೆಲೆಕ್ಟ್ ಮಾಡಿರ್ತೀವೋ ಅದು ರೀಪ್ಲೇಸ್ ಆಗ್ತಾ ಹೋಗುತ್ತೆ ನೋಡಿ. ಇಲ್ಲಿ ತೋರಿಸ್ತೇನೆ. ಸೆಲೆಕ್ಟ್ ಮಾಡಿದ್ದೀನಲ್ವಾ, ಈಗ ನಾನು ಪಕ್ಕದಲ್ಲಿ ಇನ್ನೊಂದು ಹಾಕೋಕೆ ಹೋದರೆ ಇದು ಹಳೇದೊಂದು ರೀಪ್ಲೇಸ್ ಆಗಿರುತ್ತೆ. ನಾನು ಒಂದಕ್ಕೆ ಮಾತ್ರ ಏನಾದರೂ ಚೇಂಜಸನ್ನು ಮಾಡ್ಬೋದು. ಇಲ್ಲಿ 2 ಆಗಿದೆ ನೋಡಿ. ಇಲ್ಲಿ ತೊಗೊತೇನೆ ಫಸ್ಟ್ ಆಪ್ಷನ್ನು. ಇದು ಕಂಟ್ರೋಲ್ Z ಮಾಡೋಣ ನೋಡಿ. ಫಸ್ಟ್ ಆಪ್ಷನ್ ತೊಗೊಂಡಿದ್ದೀನಿ. ನಾನು ಯಾವುದೋ ಒಂದು ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡಿದರೆ ಇನ್ನೊಂದು ಸಲ ಹಾಕೋಕೆ ಹೋದರೆ ಅದು ಫಸ್ಟ್ ಇದ್ದಲ್ಲಿ ಇರೋಲ್ಲ. ಇನ್ ಕೇಸ್ ನಾನು ಈ ಫೋಟೋ ಮತ್ತು ಈ ಫೋಟೋ ಎರಡೂ ಫೋಟೋಕ್ಕೆ ನಾನು ಚೇಂಜಸ್ ಮಾಡ್ತೀನಿ ಅಂತಂದರೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಇದು ಆ್ಯಡ್ ದಿ ಕರೆಂಟ್ ಸೆಕ್ಷನ್ ಅಂತ ಇದೆ, ಸೆಲೆಕ್ಷನ್ ಅಂತ ಇದೆ. ಇದನ್ನು ಪ್ರೆಸ್ ಮಾಡಿದಾಗ ನಾವು ನೋಡಿ ಒಂದಕ್ಕಿಂತ ಹೆಚ್ಚು ಏರಿಯಾಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದೆಲ್ಲ ಏರಿಯಾಗಳಿಗೂ ನಾವು ಎಡಿಟಿಂಗನ್ನು ಎಟ್ ಎ ಟೈಮ್ ಮಾಡ್ಬೋದು. ಇದಾದಮೇಲೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇದು ಏನು ಅಂತಂದರೆ ಸಬ್ಸ್ಟ್ರಾಕ್ಷನ್ ಅಂತ ಇದೆ. ಸಬ್ಸ್ಟ್ರಾಕ್ಷನ್ ಮಾಡ್ಬೋದು ಕರೆಂಟ್ ಮಾಡಿರೋ ಇದನ್ನು, ಏನೋ ಇದು ತೊಗೊಂಡಿರ್ತೀವಲ್ಲ, ಅಂದರೆ ಇದನ್ನು ನಾವು ತೆಗೆದುಬಿಟ್ಟು ಒಂದನ್ನೇ ಆಗಿ ಮಾಡ್ಕೋಬೋದು. ಈ ರೀತಿ ನಾವು ಯಾವುದಾದ್ರೂ ಚೇಂಜಸನ್ನು ಮಾಡ್ಕೋಬೋದು. ಇಲ್ಲೊಂದಿದೆ ನೋಡಿ, ಇದು
ಇಂಟರ್ಸೆಕ್ಟ್ ವಿತ್ ದಿ ಕರೆಂಟ್ ಸೆಕ್ಷನ್ಸ್ ಅಂತಿದೆ. ಇವೆರಡನ್ನ ಇಂಟರ್ಸೆಕ್ಟ್ ಮಾಡ್ಬೋದು ನಾವು. ಈ ರೀತಿ ಕಾಣಿಸ್ತಿದೆಯಲ್ಲ, ಈ ರೀತಿ ಇಂಟರ್ಸೆಕ್ಟ್ ಮಾಡ್ಬೋದು. ನಮಗೆ ಬೇಕಾಗಿರೋ ಆಪ್ಷನನ್ನು ಇಟ್ಕೊಂಡು ನಾವು ಚೇಂಜಸನ್ನು ಮಾಡ್ತಾ ಹೋಗ್ಬೋದು. ನೋಡಿ, ಈಗ ನಾನು ಈ ಫಸ್ಟ್ ಆಪ್ಷನನ್ನು ಇಟ್ಕೊಂಡು ಈ ಫಸ್ಟ್ ಫೋಟೋ ಏನಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿದಾದಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಮೇಲ್ಗಡೆ ಕಲರ್ಸ್ ಅಂತ ಇದೆ. ಈ ಕಲರ್ಸನ್ನು ತೊಗೊಂಡು ನಾನು ಕಲರ್ನ ಸ್ವಲ್ಪ ಚೇಂಜ್ ಮಾಡ್ಕೊತೇನೆ. ಇಲ್ಲಿ ಸ್ಯಾಚುರೇಷನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದಕ್ಕೆ ತಕ್ಕಂಗೆ ಇಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ. ಇಲ್ಲಿ ನೋಡಿ ಅಡ್ಜಸ್ಟ್ ಸೆಲೆಕ್ಟೆಡ್ ಕಲರ್ಸ್ ಅಂತಿದೆ. ನಾನು ಕಲರ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀನಿ, ಇಲ್ಲಿ ಇದೇನು ಸೆಲೆಕ್ಟ್ ಮಾಡಿದ್ದೀನಿ ಲೇಯರ್ ಆ ರೀತಿ ಕಲರ್ ಚೇಂಜಸ್ ಆಗ್ತಾ ಹೋಗುತ್ತೆ. ನೋಡಿ, ನಾನು ಇದನ್ನು ಪೂರ್ತಿ ತೆಗಿತೀನಿ. ನೋಡಿ, ಇದು ಪೂರ್ತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ರೀತಿ ಆಗಿದೆ ಅಲ್ವಾ. ಈಗ ನನ್ನದು ಓಕೆ ಅಂತಂದರೆ ಇದು ಸೆಲೆಕ್ಟ್ ಆಗಿದೆ. ಆಲ್ರೆಡಿ ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಟ್ಟಿದೆ ಅಂತ. ಈಗ ನೋಡಿ, ನಾನು ಮತ್ತೆ ಇಲ್ಲಿ ರೆಕ್ಟ್ಯಾಂಗಲ್ ತೊಗೊಂಡು ಈ ಏರಿಯಾನ ಸೆಲೆಕ್ಟ್ ಮಾಡ್ಕೊತೇನೆ ಈ ಫೋಟೋಗೆ. ಈಗ ಮತ್ತೆ ಕಲರಲ್ಲಿ ಹೋಗ್ಬಿಟ್ಟು ಏನಾದರೂ ಬೇರೆ ಕಲರ್ ಚೇಂಜಸ್ ಮಾಡ್ತೇನೆ. ನೋಡಿ, ಚೇಂಜಸ್ ಆಗ್ತಾಯಿದೆಯಲ್ಲ ಅಲ್ಲಿ. ಈ ರೀತಿ ನಮಗೆ ಬೇಕಾದ ರೀತಿಯದ್ದೇ ನಾವು ಚೇಂಜಸನ್ನು ಮಾಡ್ತಾ ಹೋಗ್ಬೋದು. ಇದನ್ನು ಓಕೆ ಅಂದರೆ ಅದು ಕೂಡ ರೆಡಿ ಆಗುತ್ತೆ. ಆಗಿದೆ ಅಲ್ವಾ. ಈ ರೀತಿ ಚೇಂಜಸನ್ನು ನಾವು ಇದರಲ್ಲಿ ನೋಡ್ಬೋದು. ಇಲ್ಲಿ ರೆಕ್ಟ್ಯಾಂಗಲ್ ಇತ್ತಲ್ಲ, ಅದ್ರ ಮೇಲೆ ನಾವು ರೈಟ್ ಕೀಯನ್ನು ಪ್ರೆಸ್ ಮಾಡಿದಾಗ ಎರಡು ಆಪ್ಷನ್ಸ್ ಬರುತ್ತೆ ನಮಗೆ. ಒಂದು ಎಲಿಪ್ಸ್ ಅಂತ ಒಂದು ಬರುತ್ತೆ, ಒಂದು ರೆಕ್ಟ್ಯಾಂಗಲ್ ಅಂತ ಬರುತ್ತೆ. ಎಲಿಪ್ಸ್ ಅಂತಂದರೆ ಏನಾದರೂ ರೌಂಡ್ ಆಕಾರ ಇದ್ದರೆ ನಾವಲ್ಲಿ ಎಲಿಪ್ಸನ್ನು ತೊಗೋಬೋದು. ಈ ರೀತಿ ನೋಡಿ, ಎಲಿಪ್ಸ್ ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ನಾವು ರೌಂಡ್ ಇರೋ ಏರಿಯಾನ ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ಅದನ್ನು ಎಲಿಪ್ಸಿಂದ ಯೂಸ್ ಮಾಡಿಕೊಂಡು ನಾವು ರೌಂಡ್ ಕೂಡ ಮಾಡ್ಕೋಬೋದು, ಅಥವಾ ಎಲಿಪ್ಸ್ ಆಕಾರದಲ್ಲಿರುವಂಥ ಆಪ್ಷನ್ನು ಕೂಡ ಯೂಸ್ ಮಾಡ್ಬೋದು. ಮಾಡಿ ಅಲ್ಲಿ ಕಲರ್ ಚೇಂಜಸ್ಸು ನಮಗೇನು ಬೇಕೋ ಆ ರೀತಿ ಎಡಿಟನ್ನು ಮಾಡ್ಬೋದು. ಇವಾಗ ನೋಡಿ, ನಾನು ಇಲ್ಲಿ ತೋರಿಸ್ತೇನಲ್ವ, ಸೆಲೆಕ್ಟ್ ಮಾಡಿದ್ದೀನಲ್ಲ, ಇಲ್ಲಿ ನಾನು ಕಲರ್ ಫಿಲ್ ಮಾಡಬೇಕಂದ್ರೂ ಒಂದು ಆಪ್ಷನ್ ಇದೆ ನನಗೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಬಕೆಟ್ ಫಿಲ್ ಅಂತ. ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕಲರ್ಸು ಅದೆಲ್ಲ ತೋರಿಸುತ್ತೆ, ಯಾವ ಕಲರ್ ಏನು ಅಂತ. ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನಾನು ಫಿಲ್ ಮಾಡ್ಕೋಬೋದು. ನೋಡಿ, ನಾನು ಕಲರ್ ಚೇಂಜ್ ಮಾಡ್ತೇನೆ. ಗ್ರೀನ್ ಕಲರ್ ಇದೆ, ಓಕೆ ಅಂತ ಕೊಟ್ಬಿಟ್ಟು ಇಲ್ಲಿ ಹಾಕಿದರೆ ಅದು ಗ್ರೀನ್ ಬೀಳುತ್ತೆ ಪೂರ್ತಿಯಾಗಿ. ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಚೇಂಜಸನ್ನು ಮಾಡ್ತಾ ಹೋಗ್ಬೋದು. ಕಾಣಿಸ್ತಿದೆ ಅಲ್ವಾ. ಈ ಕ್ಲೋನ್ ಆಪ್ಷನ್ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಲ್ವ, ಮತ್ತು ಏನೇನು ಎಡಿಟ್ ಮಾಡ್ಬೋದು ಎಲ್ಲನೂ ತಿಳ್ಕೊಂಡಿದ್ದೀರ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.